ನಮಸ್ಕಾರ ಸ್ನೇಹಿತರೆ, ಯೇಸುವಿ ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ. ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಡಿದ್ದು ಫೆಬ್ರವರಿ 26 ಶಿವರಾತ್ರಿ ಬಂದೇ ಬಿಡ್ತು. ನಾವು ಶಿವನ ಬಗ್ಗೆ ತಿಳ್ಕೊಳ್ಳೋಣ, ಹೆಚ್ಚೆಚ್ಚು ಏನೇನೋ ಓದೋಣ, ಅವನ ಬಗ್ಗೆ ಕತೆಗಳನ್ನೆಲ್ಲ ತಿಳ್ಕೊಳ್ಳೋಣ ಅಂತ ಅನ್ಸುತ್ತೆ ನಮಗೆ. ನಾವು ಹಿಂದೂಗಳೇ ಹಾಗೆ ಅಲ್ವಾ, ನಮಗೆ ಎಲ್ಲ ದೇವರು ಇಷ್ಟ ಆಗ್ತಾರೆ. ಕೃಷ್ಣ ಜನ್ಮಾಷ್ಟಮಿ ಬಂದ್ರೆ ಕೃಷ್ಣ ಅಂತ ಹೇಳೋಣ ಅನ್ಸುತ್ತೆ, ರಾಮನವಮಿ ಬಂದ್ರೆ ರಾಮ ರಾಮ ಅಂತ ಅನ್ಸುತ್ತೆ, ನಾಗರ ಪಂಚಮಿ ಬಂದ್ರೆ ನಾಗದೇವರಿಗೆ ಸುಬ್ರಹ್ಮಣ್ಯ ಅಂತ ಹೋಗ್ತೀವಿ, ಗೌರಿ ಹಬ್ಬ ಬಂದ ದಿನ ಗೌರಿನ ಪೂಜೆ ಮಾಡಕ್ಕೆ ನಮ್ಗೆ ತುಂಬಾ ಪ್ರೀತಿ ಬರುತ್ತೆ. ಹಾಗೆ ನವರಾತ್ರಿ ಬಂದ್ರೆ ದುರ್ಗೆಯನ್ನ ಪೂಜೆ ಮಾಡ್ತೀವಿ, ವರಮಹಾಲಕ್ಷ್ಮಿ ಬಂದ್ರೆ ಲಕ್ಷ್ಮೀನ್ ಪೂಜೆ ಮಾಡ್ತೀವಿ. ಹಾಗೆ ಇವಾಗ ಗಣೇಶ ಹಬ್ಬ ಅಂತೂ, ಗಣೇಶ ಹನುಮಂತ ದೇ ಆರ್ ಅಲ್ಟಿಮೇಟ್. ಒಂಥರ ಎವ್ರಿ ಡೇ ನಮ್ ಜೊತೆ ಇರ್ತಾರೆ, ಏನೇ ಅಂದ್ರೂ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಹೀಗೆ ನಮ್ಮ ಮನಸ್ಸೇ ಹಾಗೆ, ನನಗಂತೂ ಹಾಗೆ, ನಿಮ್ಗೂ ಹಾಗೆ ಅಂತ ಅನ್ಸುತ್ತೆ. ಈಗ ಶಿವರಾತ್ರಿ ಬಂದಿದೆ, ಶಿವನ ಕತೆಗಳನ್ನು ಓದೋಣ, ಶಿವನ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಳ್ಳೋಣ, ಆತರ ಅಂತ ಅನ್ಸ್ತಾ ಇರುತ್ತೆ. ಈ ಸಾರಿ ಮಹಾಶಿವರಾತ್ರಿ ನಾಡಿದ್ದು ಬುಧವಾರ ಫೆಬ್ರವರಿ 26. ಚಾಂದ್ರಮಾನ ಮಾಸದ ಪ್ರಕಾರ ಮಾಘ ಮಾಸ, ಇದು ಸೌರಮಾನದ ಪ್ರಕಾರ ಫಲ್ಗುಣ ಮಾಸ. ಸೊ ಈ ತರದಲ್ಲಿ ಈ ಹಬ್ಬ ನಾಡಿದ್ದು ಬುಧವಾರ ಬರ್ತಾ ಇದೆ. ಅವತ್ತಿನ ದಿನ ಎಲ್ಲ ಶಿವನ ದೇವಸ್ಥಾನಗಳಲ್ಲೂ ಇಡೀ ದಿನ ಪೂಜೆ ಪುನಸ್ಕಾರ ಅಭಿಷೇಕ ಎಲ್ಲ ನಡೀತಾ ಇರುತ್ತೆ. ಈ ಶಿವರಾತ್ರಿ ಕತ್ತಲಿನಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಸಾಗಿಸೋ ಹಬ್ಬ ಅಂತ ಅನ್ಕೋಬಹುದು ನಾವು. ಅವತ್ತಿನ ದಿನ ಭಕ್ತರು ಉಪವಾಸದಿಂದ ಎದ್ದು ಶಿವನ ಪ್ರಾರ್ಥನೆ ಮಾಡಿ ಇಡೀ ದಿನ ಎದ್ದು ಜಾಗರಣೆ ಮಾಡ್ತಾರೆ. ಹಾಗೆ ಶಿವನ ದೇವಾಲಯಗಳಲ್ಲಿ ಹೋಗಿ ಶಿವನ ದರ್ಶನ ಮಾಡ್ತಾರೆ. ದೇವಸ್ಥಾನಗಳಲ್ಲೂ ಅಷ್ಟೇ 4 ಯಾಮಗಳಂದ್ರೆ 24 hours 4 ಯಾಮಗಳಲ್ಲೂ ಅಭಿಷೇಕ ಮಾಡ್ತಾರೆ. ಹೀಗೆ ತುಂಬಾ ಚೆನ್ನಾಗಿರುತ್ತೆ ಅವತ್ತಿನ ದಿನ. ಎಲ್ಲರ ಮನಸ್ಸಲ್ಲೂ ದೇವಾಲಯಗಳು ಎಲ್ಲ ಕಡೆನೂ ಶಿವ ಪಂಚಾಕ್ಷರಿ ಮಂತ್ರ, ಓಂ ನಮಃ ಶಿವಾಯ ಅನ್ನೋದು ಪಂಚಾಕ್ಷರಿ ಮಂತ್ರ, 5 ಅಕ್ಷರಗಳು ನಮಃ ಶಿವಾಯ. ಸೊ ಅದನ್ನ ಶಿವ ಪಂಚಾಕ್ಷರಿ ಮಂತ್ರ ಅಂತ ಹೇಳ್ತಾರೆ. ಇದು ಇಡೀ ದಿನ ಉಚ್ಚಾರಣೆ ಮಾಡಿದಷ್ಟು ಒಳ್ಳೇದು, ಧ್ಯಾನ ಮಾಡಿದಷ್ಟು ಒಳ್ಳೇದು. ಈ ಹಬ್ಬ ಇಡೀ ಭಾರತದಾದ್ಯಂತ ಆಚರಣೆ ಮಾಡ್ತಾರೆ. ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೂ ಎಲ್ಲ ಕಡೆಯಲ್ಲೂ, ಅದರಲ್ಲೂ ನಮ್ಮ ವಾರಣಾಸಿ, ಸೋಮನಾಥ, ಇಲ್ಲೆಲ್ಲ ಅಂತೂ ಈಗಂತೂ ನಿಮಗೆ ಗೊತ್ತಿದೆ ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ಹೇಗೆ ನಡೀತಾ ಇದೆ. 144 ವರ್ಷಕ್ಕೊಂದ್ಸರಿ ಇದು ಈ ಮಹಾಕುಂಭಮೇಳ ಮಧ್ಯ 4 ಬರ್ತಾ ಇರುತ್ತೆ. ಮಿನಿ ಇದು ಅರ್ಧ ಕುಂಭಮೇಳ ಆ ತರ ಎಲ್ಲ ಬರುತ್ತೆ. ಬಟ್ ಅದೇ ಇದು 12 ವರ್ಷಕ್ಕೊಂದ್ಸರಿ, 12 ಸರಿ ಆದಾಗ 144 ವರ್ಷಕ್ಕೊಂದ್ಸರಿ ಬರೋ ಮಹಾಕುಂಭಮೇಳ ಪ್ರಯಾಗ್ರಾಜಲ್ಲಿ ನಡೀತಾ ಇದೆ ಇವಾಗ. ಹಾಗೆ ಇಲ್ಲಿ ನಮ್ಮ ಕರ್ನಾಟಕದಲ್ಲೂ ಧರ್ಮಸ್ಥಳ, ಮುರುಡೇಶ್ವರ, ಗೋಕರ್ಣ, ನಂಜನಗೂಡು, ಮಲೆ ಮಹದೇಶ್ವರ, ಕೋಟಿಲಿಂಗೇಶ್ವರ, ಮೈಲಾರಲಿಂಗೇಶ್ವರ, ಈ ತರ ಎಲ್ಲಾ ದೇವಸ್ಥಾನಗಳಲ್ಲೂ ವಿಜೃಂಭಣೆಯಿಂದ ಮಹಾಶಿವರಾತ್ರಿನ ಲಕ್ಷಾಂತರ ಜನರು ಸೇರ್ಬಿಟ್ಟು ಆಚರಣೆ ಮಾಡ್ತಾರೆ. ನಮ್ಮ ಈಗಂತೂ ಇಲ್ಲಿ ಈಶಾ ಫೌಂಡೇಶನ್ದು ಆದಿಯೋಗಿ ಚಿಕ್ಕಬಳ್ಳಾಪುರದಲ್ಲಾಗಿದೆ, ಅಲ್ಲೂ ಚೆನ್ನಾಗಿ ನಡೆಯುತ್ತೆ. ಸೊ ನಮ್ಮ ಇಷ್ಟೇ ಅಲ್ಲದೆ ಇಡೀ ವರ್ಲ್ಡ್ ಅಲ್ಲೇ ಎಲ್ಲ ಕಡೆನೂ ನಡೆಯುತ್ತೆ. ನೇಪಾಳದಲ್ಲಂತೂ ಪಶುಪತಿನಾಥ ಟೆಂಪಲ್ ಫೇಮಸ್, ಶಿವಶಕ್ತಿ ಪೀಠ ಇದೆ. ಸೊ ಇಲ್ಲೆಲ್ಲ ಕಡೆನೂ ಜೋರಾಗಿ ಈ ಹಬ್ಬದ ಆಚರಣೆ ಇರುತ್ತೆ. ಈ ಶಿವರಾತ್ರಿ ತುಂಬಾನೇ ವಿಶೇಷ. ಯಾಕೆ ಅಂತಂದ್ರೆ ಆ ದಿನನೇ ಶಿವ ಪಾರ್ವತಿಯರು ಮದುವೆ ಆಗಿದ್ದ ದಿನ. ಹಾಗೆ ಶಿವ ಸಮುದ್ರ ಮಥನ ಆದಾಗ ಕಾರ್ಕೋಟಕ ವಿಷ ಬಂದಾಗ ಆ ವಿಷ ಕುಡಿದು ಶಿವ ಪ್ರಪಂಚನೆಲ್ಲ ಉಳಿಸ್ಲಿಕ್ಕೋಸ್ಕರ ತಾನೇ ಕುಡಿತಾನೆ. ಅದ್ ನೀಲಕಂಠ ಅಂತ ಅನ್ನಿಸ್ಕೊಂಡಿದ್ದ ದಿನ. ಹಾಗೆ ಇನ್ನೊಂದು ಕತೆ ಪ್ರಕಾರ ಶಿವರುದ್ರ ತಾಂಡವನು ಸಹ ಈ ದಿನನೇ ರಚಿಸಿದ್ದು. ಈ ಇಡೀ ಪ್ರಪಂಚ ಅಂದ್ರೆ ತನ್ನ ಶಿವ ತುಂಬಾ ಸಿಟ್ಟು ಬಂದಾಗ, ಏನೋ ಆದಾಗ ಅದನ್ನೆಲ್ಲ ಹೊರಗೆ ಹಾಕ್ಲಿಕ್ಕೋಸ್ಕರ ತಾಂಡವ ನೃತ್ಯ ಮಾಡ್ತಾರೆ. ಹಾಗೆ ಏನೋ ಒಂದು ಇನ್ಸಿಡೆಂಟ್ ಆಗಿ ಇದ ಆಂಗರ್ನೆಲ್ಲ ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೋಸ್ಕರ ಅದು ಮಾಡೋದು. ಹಾಗೆ ಅದ್ ಮಾಡಿದಾಗ ಕೂಲ್ ಆಗಿ ಪ್ರಪಂಚದ ಕ್ರಿಯೇಷನ್, ಪ್ರಿಸರ್ವೇಷನ್ ಎಲ್ಲ ಚೆನ್ನಾಗಾಗತ್ತೆ ಅಂತ ಹೇಳ್ಬಿಟ್ಟು ಮಾಡೋದು. ಆ ತಾಂಡವ ನೃತ್ಯ ಈ ದಿನನೇ ಮಾಡಿದ್ದು ಅಂತ ಹೇಳಿ ಇದ್ ಮಾಡ್ತಾರೆ. ಹಾಗೆ ಅದೇ ಹೇಳಿದ್ನಲ್ಲ, ವಿಷ ಬಂದಾಗ ನೀಲಕಂಠ ಅಂತ, ಎಲ್ಲರೂ ಭಯಪಟ್ಟಾಗ ವಿಷನ ಕುಡಿದು ನೀಲಕಂಠ ಅಂತ ಹೇಳಿ ಅನ್ನಿಸ್ಕೊಳ್ತಾರೆ. ಸೊ ಇಷ್ಟೆಲ್ಲ ಮಹತ್ವ ಈ ಹಬ್ಬಕ್ಕೆ ಇದೆ. ಶಿವರಾತ್ರಿ ದಿನ ಈ ದಿನ ಜಾಗರಣೆ ಮತ್ತೆ ಉಪವಾಸಕ್ಕೆ ತುಂಬಾ ಪ್ರಾಮುಖ್ಯತೆ ಇದೆ. ಅದು ಯಾತಕ್ಕೆ ಅಂತ ಹೇಳಿದ್ರೆ ಅದೇ ಸೇಮ್ ಕತೆ. ಶಿವ
ಪ್ರಪಂಚನ ಉಳಿಸ್ಲಿಕ್ಕೋಸ್ಕರ ಕಾರ್ಕೋಟಕ ವಿಷನ ಕುಡ್ದಾಗ ಪಾರ್ವತಿಗೆ ತುಂಬಾ ಭಯ ಆಗ್ಬಿಡತ್ತಂತೆ. ಇಡೀ ಮೈಗೆಲ್ಲ ವಿಷ ಹಬ್ಕೊಂಡ್ಬಿಟ್ರೆ ಏನ್ ಮಾಡೋದು ಅಂತ ಹೇಳ್ಬಿಟ್ಟು ಭಯ ಆಗ್ಬಿಟ್ಟು ಶಿವನ ಗಟ್ಟಿ ಹೊಟ್ಟೆ ದೇಹದಿಂದ ಒಳಗ್ ಬರಬಾರ್ದು ಅಂತ ಹಿಂಗ್ ಒತ್ತೆ ಹಿಡ್ಕೊಂಡು ಇಡೀ ದಿನ ರಾತ್ರಿ ಅವಳು ಹಾಗೆ ಹಿಡ್ಕೊಂಡು ನಿಂತಿರ್ತಾರಂತೆ. ಪಾರ್ವತಿ ನಿಂತ್ಕೊಂಡ್ಬಿಟ್ಟು ಇಡೀ ದಿನ ಉಪವಾಸ ಮಾಡಿರ್ತಾರೆ, ಹಾಗೆ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಶಿವಂಗೆ ಏನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ಆ ವಿಷಯ ಎಲ್ಲ ದೇಹಕ್ಕೆ ಇಳಿಯಲ್ಲ, ಇಲ್ಲೇ ಕಂಠದಲ್ಲೇ ನಿಂತ್ಕೊಂಡ್ಬಿಟ್ಟು ನೀಲಿ ಆಗೋಗ್ಬಿಡತ್ತಂತೆ. ಆ ಕತ್ತೆಲ್ಲ ದೇಹದ ಒಳಗ್ ಬರಕ್ಕೆ ಪಾರ್ವತಿ ಬಿಡೋದಿಲ್ಲ. ಅದಕ್ಕೋಸ್ಕರ ಹೋಲ್ ಡೇ ಉಪವಾಸ ಧ್ಯಾನ ಮಾಡಿರೋದ್ರಿಂದ ಈ ಶಿವರಾತ್ರಿ ದಿನ ಎಷ್ಟು ಉಪವಾಸ ಧ್ಯಾನ ಮಾಡಿದಷ್ಟು ಒಳ್ಳೇದಾಗತ್ತೆ ಅಂತ ಹೇಳ್ತಾರೆ. ಕೆಲವರು ನಿರ್ಜಲ ವ್ರತ ಮಾಡೋರು ಇರ್ತಾರೆ. ಇಲ್ಲದೆ ಇದ್ರೆ ತುಂಬಾ ವಯಸ್ಸಾದವರಿಗೆ ಆಗದಿದ್ರೆ ಹಣ್ಣು ಹಂಪಲು ಹಾಲು ಅದನ್ನೆಲ್ಲ ತಗೊಳ್ತಾರೆ. ಉಪವಾಸ ಜಾಗರಣೆ ಅಷ್ಟೇ ಮುಖ್ಯ. ಈ ದಿನ ಬಿಲ್ವಪತ್ರೆ, ಶಿವನಿಗೆ ಬಿಲ್ವಪತ್ರೆ ಅಂದ್ರೆ ತುಂಬಾ ಪ್ರಿಯ. ಬಿಲ್ವಪತ್ರೆ ಇರ್ಲೇಬೇಕು. ಬೇರೆ ಏನು ಮಾಡದೇ ಇದ್ರು ಪರವಾಗಿಲ್ಲ, ನಾವು ಬೇರೆ ಏನು ಕೊಡೋಕಾಗದೇ ಇದ್ರು ಬಿಲ್ವಪತ್ರೆನಂತೂ ಶಿವನಿಗೆ ಆ ದಿನ ಅರ್ಪಿಸ್ಲೇಬೇಕು ಅಂತ ಹೇಳ್ತಾರೆ. ಅದು 3 ಎಲೆದಾದ್ರೆ 3 ಎಲೆ ಅಂದ್ರೆ ತ್ರಿಮೂರ್ತಿ ರೂಪ, ಹಾಗೆ ಶಿವನ 3 ಕಣ್ಣನ್ನ ಪ್ರತಿನಿಧಿಸುತ್ತೆ ಅಂತ ಹೇಳ್ತಾರೆ. ಅದನ್ನ ಚೆನ್ನಾಗಿ ತೊಳೆದು ಅದ್ ಒಟ್ನಲ್ಲಿ ಬೆಸ ಸಂಖ್ಯೆ ಇರಂಗೆ ನೋಡ್ಕೊಳ್ಬೇಕು. 1, 3, 5 ಈ ರೀತಿ ಬೆಸ ಸಂಖ್ಯೆ ಇರೋ ಹಾಗೆ ಅದು ಎಷ್ಟಾದ್ರೂ ಒಟ್ನಲ್ಲಿ ಬೆಸ ಇರ್ಬೇಕು, ಆಡ್ ನಂಬರ್ ಇರಬೇಕು. ಹಿಡ್ಕೊಂಡು ಅದನ್ನ ಚೆನ್ನಾಗಿ ತೊಳೆದು ಮಧ್ಯದ ಬೆರಳು, ಉಂಗುರದ ಬೆರಳು, ಹೆಬ್ಬೆರಳಲ್ಲಿ ಆ ಎಲೆನ ಹಿಡ್ಕೊಂಡು ಶಿವಲಿಂಗದ ಮೇಲೆ ಹಾಕ್ಬಿಟ್ಟು ನೀರನ್ನ ಜಲಾಭಿಷೇಕ ಮಾಡಬೇಕು. ಈ ರೀತಿ ಯೂಶಲಿ ದೇವಸ್ಥಾನಕ್ಕೆ ನಾವು ಹೋದ್ರೂ ನಮ್ ಕೈಲೂ ಅದೇ ತರ ಪೂಜೆ ಮಾಡಿಸ್ತಾರೆ. ಈ ಬಿಲ್ವಪತ್ರೆ ಯಾಕೆ ಶಿವನಿಗೆ ಪ್ರಿಯ ಅಂತ ಹೇಳೋದಕ್ಕೂ ಸಹ ಒಂದು ಕತೆ ಇದೆ. ಅದೇ ಕತೆನೆ, ಎಲ್ಲಾನು ಅವತ್ತಿನ ದಿನ ಆಗಿದ್ದ ಇನ್ಸಿಡೆಂಟೆ. ಸೊ ಅದೇ ವಿಷ ಸೇವಿಸಿದಾಗ ಅದು ಶಿವನ ದೇಹದ ಉಷ್ಣತೆ ತುಂಬಾ ಜಾಸ್ತಿ ಆಗ್ಬಿಟ್ಟು ಗಂಟ್ಲೆಲ್ಲ ಪಾರ್ವತಿ ದೇಹಕ್ಕೆ ಹರಡಬಾರ್ದು ಅಂತ ಹಿಡ್ಕೊಂಡೆ ಹೊಟ್ಟೆ ಹಿಡ್ದಿದ್ರಿಂದ ಗಂಟ್ಲಲ್ಲೆಲ್ಲ ವಿಷ ತುಂಬ್ಕೊಂಡ್ಬಿಟ್ಟು ನೀಲಿ ಬಣ್ಣ ಆಗ್ಬಿಟ್ಟು ಶಿವನ ದೇಹದ ಉಷ್ಣತೆ ಜಾಸ್ತಿ. ಶಿವನ ದೇಹದ ಉಷ್ಣತೆ ಜಾಸ್ತಿ ಆದ ತಕ್ಷಣ ಇಡೀ ಪ್ರಪಂಚದಲ್ಲೇನೆ ಬಿಸಿಲಿನ ತಾಪದಿಂದ ಎಲ್ಲ ಸುಡ್ತಾ ಇರತ್ತಂತೆ. ಆ ತರ ಆಗೋಗ್ಬಿಡತ್ತೆ, ಎಲ್ಲ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗೋಗುತ್ತಂತೆ. ಆಗ ಸೊ ಏನ್ ಸೃಷ್ಟಿ ಉದ್ಧಾರಕ್ಕೋಸ್ಕರ ಎಲ್ಲ ಪ್ರಪಂಚನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಕಾರಣದಿಂದ ಎಲ್ಲ ದೇವತೆಗಳು ತಕ್ಷಣ ಹೋಗ್ಬಿಟ್ಟು ಬಿಲ್ವಪತ್ರೆ ತಂದು ಶಿವನಿಗೆ ಕೊಡ್ತಾರಂತೆ. ಆಗ ವಿಷದ ಇದೆಲ್ಲ ಇಳಿದ್ಬಿಟ್ಟು ಶಿವನ ದೇಹದ ಉಷ್ಣತೆ ಕಡಿಮೆ ಆಗತ್ತಂತೆ. ಹಾಗಾಗಿ ಆ ಬಿಲ್ವಪತ್ರೆಯಲ್ಲಿ ತುಂಬಾ ಆಂಟಿ ಟಾಕ್ಸಿನ್ ಗುಣ ಇರೋದ್ರಿಂದ ಆ ಬಿಲ್ವಪತ್ರೆ ಆ ದಿನ ಶಿವನಿಗೆ ನೀವ್ ಏನ್ ಕೊಡದಿದ್ರು ಪರವಾಗಿಲ್ಲ, ಬಿಲ್ವಪತ್ರೆ ಕೊಟ್ರೆ ಶಿವ ಒಲ್ದು ನಮ್ಗೆ ಒಳ್ಳೇದ್ ಮಾಡ್ತಾನೆ ಅಂತ ಹೇಳ್ತಾರೆ. ಸೊ ಇಷ್ಟೆಲ್ಲಾ ಮಹತ್ವ ಇರೋ, ಇಷ್ಟೆಲ್ಲಾ ನಡೆದಿದೆ ಹಿಂದೆ. ಶಿವನ ಪ್ರಪಂಚದ ಉದ್ಧಾರಕ್ಕೋಸ್ಕರ ಎಷ್ಟೆಲ್ಲಾ ಕಷ್ಟಪಟ್ಟಿರೋ ಶಿವನ್ಗೆ ಈ ಒಂದು ದಿನ ಶಿವರಾತ್ರಿ ಅನ್ನೋ ಒಂದು ಒಳ್ಳೆ ದಿನ ನಾವು ಥ್ಯಾಂಕ್ಸ್ ಹೇಳ್ಬಿಟ್ಟು ಇಷ್ಟು ನಮ್ಮನ್ನು ಕಾಪಾಡಿದ್ಯಲ್ಲಪ್ಪ ದೇವ್ರೆ ಅಂತ ಹೇಳ್ಕೊಳಕ್ಕಿರೋ ಅಂತ ಒಂದು ಒಳ್ಳೆ ದಿನ. ಹೌದು, ನಾವ್ ಯಾವಾಗ್ಲೂ ಪೂಜೆ ಮಾಡ್ತೀವಿ, ನೆನೆಸ್ಕೊಳ್ತೀವಿ, ಆದ್ರೆ ಈ ತರ ವಿಶೇಷ ದಿನಗಳಲ್ಲಿ ಇನ್ನೂ ಮಹತ್ವ ಇರುತ್ತೆ. ನಾವು ಕೇಳ್ಕೊಂಡ್ರೆ ಇನ್ನೂ ಒಳ್ಳೇದಾಗತ್ತೆ. ಸೊ ಶಿವ ಯಾವುದೇ ಅಲಂಕಾರ ಪ್ರಿಯ ಅಲ್ಲ, ಏನೋ ಆಡಂಬರಗಳಿಂದ ಎಲ್ಲ ಮುಕ್ತ. ಗೊತ್ತಿದೆ ನಮ್ಗೆ. ಭಸ್ಮನ ಬಳಕೊಂಡು ಹುಲಿ ಚರ್ಮನ ಉಟ್ಕೊಂಡು ಸ್ಮಶಾನದಲ್ಲಿ ಇರುವಂತ ಸರಳವಾದ ಆದ್ರೆ ಅಮೋಘವಾದ ಶಕ್ತಿ ಶಿವ ಅಂತಂದ್ರೆ ಅವ್ರು ಬಯಸೋದೇನು, ಶಿವ ಬಯಸೋದೇನು? ಜಸ್ಟ್ ಭಕ್ತರಿಂದ ನಿಷ್ಕಲ್ಮಶ ಮತ್ತೆ ಪ್ರಾಮಾಣಿಕ ಭಕ್ತಿ ಮಾತ್ರ. ಇಂಥ ಸರಳ ಮನಸ್ಸಿನಿಂದ ಇರೋ ಶಿವನನ್ನ ನಾವು ಸಹ ಅಷ್ಟೇ ಸರಳ ಮನಸ್ಸಿನಿಂದ ನಾಳೆ ಬುಧವಾರ ಫೆಬ್ರವರಿ 26 ಶಿವನ್ನ ನೆನೆಸ್ಕೊಳ್ಳೋಣ, ಶಿವರಾತ್ರಿನ ಆಚರಿಸೋಣ. ಶಿವ ಎಲ್ಲರ ಈ ಪ್ರಪಂಚದ ಎಲ್ಲ ಕಷ್ಟಗಳನ್ನು ದೂರ ಮಾಡ್ಲಿ, ಎಲ್ಲರ ಸಂಕಷ್ಟಗಳನ್ನು ದೂರ ಮಾಡ್ಲಿ, ಎಲ್ಲರಿಗೂ ಪರಿಹಾರ ನೀಡ್ಲಿ. ಸೊ ಹಾಗಾಗಿ ಎಲ್ಲರಿಗೂ ಈಗ್ಲೇನೆ ಮುಂಚಿತವಾಗೇನೆ ನಾನು ಸಹ ಶಿವರಾತ್ರಿಯ ಶುಭಾಶಯ ಹೇಳ್ತಾ ಇದ್ದೀನಿ. ಖಂಡಿತ ಎಲ್ಲರೂ ಖುಷಿಯಾಗಿ ಶಿವರಾತ್ರಿನ ಆಚರಿಸೋಣ. ಕೊನೆಯಲ್ಲಿ ಆಸ್ ಯೂಶುವಲ್ ನಾನು ಹೇಳ್ತಾ ಇದ್ದೀನಿ, ಯಾರ್ಯಾರು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ಖಂಡಿತ ನನ್ನ ASV ಪ್ರಪಂಚನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ
ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.